ಅಯೋಗ್ಯರಿಗೆ ಬುದ್ಧಿ ಹೇಳೋದು ನನ್ನ ಪ್ರಕಾರ ವೇಸ್ಟ್. ನಿಮ್ಮ ಸಮಯ ವೇಸ್ಟ್ ಆಗತ್ತೆ, ನಿಮ್ಮ ಶಕ್ತಿ ವೇಸ್ಟ್ ಆಗತ್ತೆ, ಎಲ್ಲಾನು ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಅವ್ರಿಗೆ ಭಾವನೆ ಅಂದ್ರೆ ಗೊತ್ತಿಲ್ಲ, ಪ್ರೀತಿ ಅಂದ್ರೆ ಗೊತ್ತಿಲ್ಲ, ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಅಂಡ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಯಾವಾಗ ನಿಮ್ಮ ಜೊತೆಗಿದ್ದಂತ ಸಂಗಾತಿ ಅಥವಾ ಲವ್ವ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಸೊ ನೀವು ಏನು ಮಾಡ್ಬೇಕಾಗಿಲ್ಲ. ಇಲ್ಲಿ ನಿಮ್ಗೆ 3 ಟಿಪ್ಸ್ ನಾನು ಶೇರ್ ಮಾಡ್ತೀನಿ. ಆ ತರದ ಪ್ರಕಾರವಾಗಿ ನಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಫೈನ್, ಚೆನ್ನಾಗಿರುತ್ತೆ ಅಂಡ್ ನಿಮಗೆ ಒಳ್ಳೇದಾಗತ್ತೆ ಫೈನಲಿ. ಓಕೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಆಚೆ ಈಚೆ ಹಾಕಿದೆ, ಅದ್ರ ಬಗ್ಗೆ ತಲೆಗೆಡಿಸ್ಕೋಬೇಡಿ. ನಿಮ್ಗೆ ವಿಡಿಯೋ ವಾಯ್ಸ್ ಕ್ವಾಲಿಟಿ ಅಂಡ್ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆ ತನಕ ನೋಡಿ ಅಂಡ್ ನೋಡಿದ್ಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಪಾಯಿಂಟ್ಸ್ ಗಳು ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಪಾಯಿಂಟು, ಯಾವಾಗ ನಿಮ್ಮ ಪ್ರೀತಿ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅವಾಗ ನೀವು ಮಾಡ್ಬೇಕಾಗಿರೋದಂದ್ರೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ಎಕ್ಸ್ಪೆಕ್ಟ್ ಯಾವಾಗ ಮಾಡ್ಬೇಕು ಅಂದ್ರೆ ಯಾವಾಗ ನಮ್ಮ ತರ ಆ ವ್ಯಕ್ತಿ ಇರ್ತಾರೆ ಜೀವನದಲ್ಲಿ. ಎಕ್ಸಾಂಪಲ್, ಈಗ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಆ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಎಕ್ಸ್ಪೆಕ್ಟ್ ಮಾಡೋ ತರಾನೇ ಇಲ್ಲ, ಅವ್ರ ನೇಚರ್ ನಿಮ್ಗೆ ಗೊತ್ತಾಗಿದೆ, ಅವ್ರು ಹೇಗಿರ್ತಾರೆ ಗೊತ್ತಾಗಿದೆ ನಿಮ್ಗೆ. ಸೊ ಆ ತರ ಇರೋ ವ್ಯಕ್ತಿ ಹತ್ರ ನೀವೇನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅವ್ರಿಗೆ ಭಾವನೆ ಅಂದ್ರೆ ಗೊತ್ತಿಲ್ಲ, ಪ್ರೀತಿ ಅಂದ್ರೆ ಗೊತ್ತಿಲ್ಲ, ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಅಂಡ್ ನೀವು ಎಲ್ಲಾ ತರದಿಂದನೂ ಕೂಡ ಅವರೊಟ್ಟಿಗೆ ತುಂಬಾ ಚೆನ್ನಾಗಿದ್ದು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ರೆ ಅಂಥ ವ್ಯಕ್ತಿಗಳೊಟ್ಟಿಗೆ ನೀವೇನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತ ಹೇಳಿದ್ರೆ, ಅತಿಯಾಗಿ ಏನು ಹೇಳಲಿಕ್ಕೆ ಹೋಗ್ಬೇಡಿ. ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಹೋಗಲ್ವಲ್ಲ ಅವ್ರಿಗೆ ಹೇಳೋದು ವೇಸ್ಟ್. ಅಯೋಗ್ಯರಿಗೆ ಬುದ್ಧಿ ಹೇಳೋದು ನನ್ನ ಪ್ರಕಾರ ವೇಸ್ಟ್ ಅನ್ಕೊಳ್ತಾರೆ ಎಷ್ಟೋ ಜನ. ನಾವು ಹೇಳಿ ಚೇಂಜ್ ಮಾಡ್ಬೇಕು. ಉದಾಹರಣೆಗೆ, ಈಗ ನಾನು ಇಷ್ಟು ನಿಮ್ಗೆ ಅನ್ಸುತ್ತೆ ತುಂಬಾ ತಿಳ್ಕೊಂಡಿದ್ದೀನಿ ಪ್ರೀತಿ ಪ್ರೇಮ ಬದುಕಿನ ಬಗ್ಗೆ ಅಂತ ನಿಮ್ಗೆ ಅನ್ಸುತ್ತೆ. ಸಪೋಸ್ ನನ್ನ ಜೊತೆಗೆ ಇರ್ತಕ್ಕಂಥ ವ್ಯಕ್ತಿ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಎಲ್ಲರಿಗೂ ಒಂದು ಕಾಮನ್ ಸೆನ್ಸ್, ಒಂದು ಬೇಸಿಕ್ ನಾಲೆಡ್ಜ್ ಇರುತ್ತೆ. ಹೇಳಿದ್ಮೇಲೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕು. ಒಳ್ಳೇದಾ ಕೆಟ್ಟದಾ, ಸರಿನಾ ತಪ್ಪಾ ಅಂತೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ ಅಂದ್ರೆ ಅಂಥವ್ರಿಗೆ ನಾವು ಹೇಳಕ್ ಹೋಗ್ಬಾರ್ದು, ರೈಟ್? ಅದಕ್ಕೇನೆ ಹೇಳ್ತೀವಿ, ಅಯೋಗ್ಯರಿಗೆ, ಮಾತು ಕೇಳದೇ ಇದ್ದವ್ರಿಗೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದಿದ್ರು ಯಾವತ್ತೂ ಏನು ಹೇಳಕ್ ಹೋಗ್ಬೇಡಿ. ಹೇಳಿದ್ರು ಕೂಡ ವೇಸ್ಟ್ ಆಗುತ್ತೆ. ಅಂಡ್ ಹೇಳಿದ್ಮೇಲೆ ಬದಲಾಗಿಲ್ಲ ಅಂತ ನಿಮಗೂ ಬೇಜಾರಾಗಕ್ಕೆ ಶುರು ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳದಿದ್ದಾಗ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಷ್ಟೇ. 3rd ಪಾಯಿಂಟ್ ನೋಡೋಣ. ಅವ್ರ ಬಗ್ಗೆ ಯೋಚನೆ ಮತ್ತೆ ಆಲೋಚನೆ ಮಾಡ್ತಾ ಕೂತ್ಕೊಂಡ್ಬಿಡಿ. ಈಗ ಅರ್ಥ ಮಾಡ್ಕೊಳ್ತಾ ಇರೋ ವ್ಯಕ್ತಿಗಳು ನಿಮ್ ಜೊತೆ ನಿಮ್ಮ ಬಾಳಿಗೆ ಬಂದ್ಬಿಡ್ತಾರೆ, ನಿಮ್ಮ ಜೀವನದಲ್ಲಿ ಬಂದ್ಬಿಡ್ತಾರೆ ಕಾರಣ ಸಂಗಾತಿಯಾಗಿ ಅರ್ಥನೇ ಮಾಡ್ಕೊಳ್ದಿದ್ದಾಗ ಸೊ ಆ ವ್ಯಕ್ತಿಗಳ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಕ್ ಹೋಗ್ಬೇಡಿ. ಐ ಥಿಂಕ್ ನನ್ನ ಪ್ರಕಾರ ರಾಂಗ್ ಆಗುತ್ತೆ. ಯಾವಾಗ ಯೋಚನೆ ಮಾಡ್ತಾ ಕೂತಿರ್ತೀವಿ ಸೊ ಅವಾಗ ನಿಮ್ಮ ಸಮಯ ವೇಸ್ಟ್ ಆಗತ್ತೆ, ನಿಮ್ಮ ಶಕ್ತಿ ವೇಸ್ಟ್ ಆಗತ್ತೆ, ಎಲ್ಲಾನು ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಹಾಗಿರ್ಬೇಕಾದ್ರೆ ಪ್ರತಿ ಕ್ಷಣನೂ ಕೂಡ ಹೊಸದಿರುತ್ತೆ, ಆ ಕ್ಷಣಕ್ಕೆ ಒಂದು ಹೊಸ ಶಕ್ತಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಸೊ ಇದು ನನ್ನ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಥಾಟ್ ಪ್ರೊಸೆಸ್. ಆ ಒಂದು ಕಾರಣಕ್ಕೆ ಹೇಳ್ತಿದ್ದೀನಿ, ಯಾವಾಗ ನೀವು ಯೋಚನೆ ಮಾಡೋದನ್ನ ನಿಲ್ಲಿಸ್ತೀರೋ ಅವ್ರ ಬಗ್ಗೆ, ಅವಾಗ ನಿಮ್ಮ ಪರ್ಸನಲ್ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತೀರಾ. ಓಕೆನಾ ಸ್ನೇಹಿತರೆ? ಈ ಒಂದು ವಿಡಿಯೋದಲ್ಲಿ ಈ ಒಂದು 3 ಟಿಪ್ಸ್ ನ ಶೇರ್ ಮಾಡಿದ್ದೀನಿ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.